ಅರೆ ವಾ, ಜಗತ್ತಲ್ಲೇ ಕಾಸ್ಟ್ಲಿ ಕಿರೀಟದ ಎಕ್ಸಿಬಿಷನ್ ನಮ್ಮ ನಗರದಲ್ಲಿ ನಡೀತಾ ಇದೆಯಂತೆ. ಈ ನಗರದಲ್ಲೇ ನಿಮ್ಮ ಜಾನ್ ಕೂಡ ಇರೋದು. ನಾವು ಹೋಗ್ತೀವಿ ಮತ್ತೆ ಲೂಟಿ ಮಾಡ್ತೀವಿ. ಅದನ್ಯಾರ ಕೈಗೂ ಹೋಗಕ್ಕಾಗಲ್ಲ. ಜಾನ್ ಅದನ್ನ ತಗೋತಾನೆ. ನೋಡ್ತಾ ಇರೋ, ಎಲ್ರು ಕಾಯ್ತಾ ಇರಿ. ಕವನ ಏನೋ ಬಹಳ ಚೆನ್ನಾಗಿದೆ, ಆದ್ರೆ ಏನು ಪ್ರಯೋಜನ ಇಲ್ಲ. ನಾವ್ ಯಾವಾಗ ಕದಿಯಕ್ ಹೋಗ್ತೀವಿ ಆಗ ಮೋಟು ಪತ್ಲು ಬಂದು ನಮ್ಮನ್ನ ಹಿಡ್ಕೊಟ್ಬಿಡ್ತಾರೆ. ಅದಕ್ಕೆ ಈ ಸರಿ ನಾವು ಒಳ್ಳೆ ಹುಡುಗರ ತರ ಎಕ್ಸಿಬಿಷನ್ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬಂದ್ಬಿಡೋಣ. ಆ ಬಾತಾ ಆ ದಾಬಾದಲ್ಲೂ ಪಾಪ್ ಖಾತೆ ತಿನ್ಕೋದು ಅದು ಜಾಬದ ಕಾಮನ್ ಪೀಪಲ್ ಅಲ್ಲ, ನಾನು ಜಾನ್ ದ ಡಾನ್. ಗೊತ್ತಾಯ್ತಾ? ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಆದ್ರೆ ಅಲ್ಲಿಗೆ ಮೋಟು ಪತ್ಲೂ ಬರ್ತಾರೆ. ಅವ್ರಿಗೇನ್ ಮಾಡೋದು ಬಾಸ್? ಈ ಸಾರಿ ನಾವು ಖುದ್ದಾಗಿ ಲೂಟಿ ಮಾಡೋದ್ ಬೇಡ ಕಣೋ. ನನ್ನ ದೇವದಂತಹ ಮೆದುಳು ಭೂತದಂತಹ ಪ್ಲಾನ್ ಕೊಡ್ತಾ ಇದೆ. ನಾವು ಪತ್ಲುನ ಕಿಡ್ನಾಪ್ ಮಾಡೋಣ ಅಂತ. ಮೋಟು ಪತ್ಲು ಇಂದ ಫೋರ್ಸ್ ಮಾಡಿ ಕಳ್ತನ ಮಾಡ್ಸೋಣ, ಆಯ್ತಾ? ಆದ್ರೆ ಬಾಸ್, ಈ ಐಡಿಯಾ ವರ್ಕೌಟ್ ಆಗುತ್ತಾ ಬಾಸ್? ನಾನ್ ಕಿಡ್ನಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕಣಲೇ. ನಡೀರಿ, ಕಿಡ್ನಾಪಿಂಗ್ ತಯಾರು ಮಾಡಿ. ನಾವು ನಿನ್ ಕಿಡ್ನಾಪ್ ಮಾಡೋದಕ್ಕೆ ಬಂದಿದೀವಿ. ಅದಕ್ಕೆ ಮೋಟು ತಲೆ ಮೇಲೆ ಎರಡು ಕೊಟ್ಟೆ. ಅವ್ನ್ ಪ್ರಜ್ಞೆ ಬಿದೋಗ್ಬಿಟ್ಟ. ಈಗ ನೀನ್ ಹೇಳ್ಕೊಂಡೋಗ್ತಾ ನಮ್ ಮೋಟು ತಲೆ ಮೇಲೆ ಕೋಲಲ್ಲಿ ಹೊಡೆದೇನ ನೀನು? ಬಸ್ ಬಸ್, ನನ್ ಕೇಳಿದ್ರೆ ಮೊದಲಿನಿಂದ ಓಡೋಣ ಬಾಸ್. ಅರೆ ನಿಮ್ಮನ್ನು ಓಡಕ್ ಬಿಟ್ರೆ ತಾನೇ ನಾನು. ಏನ್ ಮಾಡ್ತಾ ಇದ್ಯಾ? ಏನೋ ಮಾಡ್ತಾ ಇದ್ಯಾ ನೀನು? ನಾವು ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ ನಮ್ಗೆ ಹೊಡಿತಾ ಇದ್ದಾನಲ್ಲಿ ಪತ್ಲು. ಎಷ್ಟು ಧೈರ್ಯನೋ ನಿನಗೆ ನನ್ನ ಮೋಟು ಹೊಡೆಯಕ್ಕೆ? ಅಯ್ಯೋ ಮೋಟು, ಏನಾಯ್ತು? ಏನಿಲ್ಲ, ನೀನ್ ಚೆನ್ನಾಗಿದ್ಯಾ ತಾನೆ? ಪತ್ಲು ನಾವು ಕಿಡ್ನಾಪ್ ಮಾಡಿದೀವಿ. ಅವ್ನ ಪ್ರಾಣ ಬಚಾವ್ ಮಾಡ್ಬೇಕು ಅಂತಿದ್ರೆ ಈಗ್ಲೇ ನಮ್ಮ ಹತ್ರ ಓಡ್ ಬಂದ್ಬಿಡೋ ಮೋಟ. ಏನು ಜಾನ್? ನಾನೀಗ 3 ಎಣಿಸ್ತೀನಿ ಜಾನ್. ನೀನು ಅಕಸ್ಮಾತ್ ಪತ್ಲು ಅಷ್ಟಲ್ಲಿ ಬಿಡ್ಲಿಲ್ಲ ಅಂತಂದ್ರೆ ಹೇಗೆ ಇಕ್ತೀನಿ ನೋಡ್ತಾ ನಿನಗೆ. ನಿನ್ ಕನ್ನಡಲ್ಲಿ ನೋಡ್ಕೊಂಡೆ ಗುರ್ತ ಸಿಗ್ಬಾರ್ದು. ಹಂಗ್ ಫೇಸ್ ಕಟ್ ಚೇಂಜ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಈಗ ಎಣ್ಸಕ್ ಬರಲ್ಲ, ಸೀದಾ 3 ಅಂತ ಹೇಳ್ಬಿಟ್ಟಲ್ಲಪ್ಪ. ಇದು ಚೀಟಿಂಗು. ಅಯ್ಯೋ ಅಯ್ಯೋ, ಅಲ್ಲೋಡು, ಆ ಬೆಟ್ಟಿನ ಮೇಲೆ ನಿನ್ ಪತ್ಲುನ ಕಟ್ ಹಾಕಿದೀವಿ ಕಣ. ನನ್ನ ನಂಬರ್ 2 ಅಲ್ಲೇ ಇದಾನಲ್ಲ, ನೀನೇ ನೋಡಿಯಾದ್ರೆ ನಿಲ್ಸ್ಬಿಡು. ಇಲ್ಲ ಆದ್ರೆ ನಮ್ ನಂಬರ್ 2 ಬಾಂಬಿಟ್ಬಿಟ್ಟು ಪತ್ಲುನ ಉಡಾಯಿಸ್ಬಿಡ್ತಾನೆ. ನನ್ ಫ್ರೆಂಡ್ಗೆ ಏನು ಮಾಡ್ಬೇಡ. ನೀನ್ ಹೆಂಗ್ ಹೇಳ್ತು ಹಂಗೆ ಕೇಳ್ತೀನಪ್ಪ ಜಾನ್. ನೀನು ಹೋಗಿ ಆ ಡೈಮಂಡ್ ಕಿರೀಟನ ಕಳ್ತನ ಮಾಡ್ಕೊಂಡ್ ತಂದ್ಕೊಡ್ಬೇಕು. ಆ ಎಕ್ಸಿಬಿಷನ್ ಇಟ್ಟಿರೋ ಕಿರೀಟನ ನಾನು ಕಳ್ಳನ್ನ ಹಿಡ್ಕೋತೀನಿ, ಆದ್ರೆ ಕಳ್ತನ ಮಾಡಲ್ಲ. ನೀನ್ ಇವತ್ ಕಳ್ತನ ಮಾಡ್ಲೇಬೇಕು. ನಿನ್ ಫ್ರೆಂಡ್ ಪ್ರಾಣ ಉಳಿಬೇಕು ಅಂತಂದ್ರೆ ನೀನ್ ಕಳ್ತನ ಮಾಡ್ಲೇಬೇಕು ಕಣ ಮೋಟ, ಮಾಡ್ಲೇಬೇಕು. ಅಯ್ಯೋ, ಈಗ ಏನ್ ಮಾಡ್ಬೇಕು ಅಂತ ನೀನೇ ಹೇಳೋ ಇನ್ನೊಂದ್ಸಲ. ನಾನು ಏನ್ ಬೇಕಾದ್ರೂ ನಾ ಮಾಡ್ತೀನಿ ಪತ್ಲು ಉಳ್ಸಕ್ಕೆ. ಏಯ್ ನೋಡು, ನೀನ್ ಈ ರೀತಿ ಸ್ಟ್ಯಾಚ್ಯೂ ಆಗಿ ಹಂಗೆ ನಿಂತ್ಕೊಂಡಿರ್ಬೇಕು. ಮತ್ತೆ ಟೈಮ್ ನೋಡ್ಕೊಂಡು ಕಳ್ತನ ಮಾಡ್ಬೇಕು, ಓಕೆನಾ? ಮೊದ್ಲು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಪ್ಪ ಜಾನು. ಬೇಡ ನಿಲ್ಸಲೇ ಮೋಟು, ಇಲ್ಲಾಂದ್ರೆ ನಿಮ್ ಪತ್ಲು ಗತಿ ಅಷ್ಟೇ ಫಿನಿಶ್ ಮಾಡ್ಬಿಡ್ತೀನಿ. ಅಲ್ಲ ಸಿಂಗಂ ಸರ್, ಈ ಮೋಟು ಪತ್ಲು ಎಲ್ಲೋದ್ರು ಅಂತ ಬೆಳಗ್ಗೆಯಿಂದ ಇಬ್ರು ಕಾಣಿಸ್ತಾನೆ ಇಲ್ವಲ್ಲ ಸರ್? ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಬ್ರು ಇದಕ್ಕೆ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇಬ್ರು ಬೆಳಗ್ಗೆಯಿಂದ ನನ್ ಕಣ್ಣಿಗೂ ಕಾಣಿಸ್ತಾ ಅಲ್ವಾ? ಎಲ್ಲೋಗ್ಬಿಟ್ರು ಅವ್ರಿಬ್ರು? ಇಬ್ರು ಫೋನ್ ಆಫ್ ಆಗಿದ್ಯಪ್ಪ. ಯಾರ ಹಿಂದೆ ಸೀನ್ ಬಿಟ್ರು, ಆದ್ರೆ ಎಲ್ಲೂ ಯಾರು ಕಾಣ್ತಾ ಇಲ್ವಲ್ಲ? ಎಲ್ಲಿ ಹೋಗ್ಬಿಟ್ರು? ವೇರ್ ಎಲ್ಲಿ? ಹುಳು, ಯಾಕಪ್ಪ ನಂಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ಯಾರಿಲ್ಲಿ? ಈ ಯಾರಿದು ಹುಸ್ಸುಸ್ ಅಂತ ಹೇಳಿದ್ದು ಯಾರು? ನಿಮ್ ಕೆಲ್ಸನೇ ಮಾಡ್ಕೊಂಡೋಗಿ ಸರ್. ಯಾವ ಮೂರ್ತಿನಲ್ಲಿ ಮಾತಾಡ್ತಾ ಇಲ್ಲ, ಮುಂದೆ ಹೋಗಿ ಸ್ವಾಮಿ. ಸಾರಿ, ವೆರಿ ಸಾರಿ. ಅಯ್ಯೋ,
ಈ ರಾಜನ್ ಮೂರ್ತಿ ಕೋಪಿಸ್ಕೊಂಡ್ಬಿಡ್ತು. ಆದ್ರೆ ಅವನ್ ಪಾಪ ಇನ್ನೆಂತಾನೆ ಮಾಡ್ತಾನೆ. ನಾವು ನಮ್ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಅರೆ ರಾಜ ಮಾತಾಡ್ದ್ನ, ಆದ್ರೆ ಮೂರ್ತಿಗಳು ಮಾತಾಡಲ್ಲ ಸರ್. ಅವನು ಅದೇ ಹೇಳಿದ್ದು, ಮೂರ್ತಿ ಮಾತಾಡಲ್ಲ ಸರ್ ಅಂದ. ಅಯ್ಯಮ್ಮ, ಇದು ಹೇಗೆ ಮಾತಾಡ್ತು? ಇದು ಖಂಡಿತ ಮಾತಾಡಕ್ಕೆ ಸಾಧ್ಯನೇ ಇಲ್ವಲ್ಲ, ಸಾಧ್ಯನೇ ಇಲ್ವಲ್ಲ. ಎಲ್ಲ ನನ್ನ ಭ್ರಮೆ ಅಷ್ಟೇ. ಇಲ್ಲ ಇಲ್ಲ, ಪ್ಲೀಸ್ ಬೇಡ ಬೇಡ, ಪ್ಲೀಸ್ ದೂರ ಹೋಗ್ಬೇಡಮ್ಮ, ಪ್ಲೀಸ್ ನನ್ ಟಚ್ ಮಾಡ್ಬೇಡ, ಹೋಗಲ್ಲ. ಅಯ್ಯೋ ಅಯ್ಯೋ, ಮೂರ್ತಿ ಕೂಗ್ತು, ಮೂರ್ತಿ ಕೂಗ್ತು. ಆದ್ರೆ ಹೇಗೆ? ಹಾವು ಕೈಸ ಎಪ್ಪಡಿ ಎಲ್ಲ ಹೇಗೆ? ಇಲ್ಲ, ಮೂರ್ತಿ ಕೂಗೋದಿಲ್ಲ. ನೀನ್ ನನ್ ನೋಡೋದಕ್ ಬಂದಿದ್ಯಾ ಇಲ್ಲ ನಮ್ ರಕ್ಷಣೆ ಮಾಡೋದಕ್ ಬಂದಿದ್ಯಾ? ಹೋಗು, ನಿನ್ ಕೆಲ್ಸ ನೋಡೋಗು ಬೇಗ. ನನ್ ಮುಖ ಯಾಕೆ ನೋಡ್ತಾ ನಿಂತಿದ್ಯಾ? ಓ ವೆರಿ ವೆರಿ ಸಾರಿ ಸರ್, ನಾನು ವಜ್ರದ ಕಿರೀಟನ ಪ್ರೊಟೆಕ್ಟ್ ಮಾಡಕ್ ಬಂದಿದ್ದೀನಿ. ವೆರಿ ಸಾರಿ ಸರ್. ರಾಜ ಹೇಳಿದ್ದು ನಿಜ ಸರ್. ನಾನು ಯಾವಾಗ್ಲೂ ನಮ್ ಕೆಲ್ಸದ ಮೇಲೆ ಗಮನ ಹರಿಸಬೇಕಾಗಿತ್ತು ಸರ್. ಹೌದು ಸರ್. ಅಲ್ಲ ಸರ್, ಚಿಂಗಂ ಸರ್, ಮೂರ್ತಿಗಳು ಹೆಂಗ್ ಮಾತಾಡುತ್ತೆ ಹೇಳಿ ಸರ್. ಅಯ್ಯಮ್ಮ, ಮತ್ತೆ ಮೋಸ, ಕಿತಾಪತಿ. ಇದು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೇನಿದು? ಅಮ್ಮ, ಅಯ್ಯಯ್ಯೋ, ಏನಿದು? ಅಮ್ಮ, ಅಯ್ಯಮ್ಮ, ಅಮ್ಮ, ಅಮ್ಮ, ಅಯ್ಯೋ, ಎಲ್ಲರೂ ಹೊರಗಡೆ ಹೋಗಿ. ಅಯ್ಯಮ್ಮ, ಅಯ್ಯಯ್ಯೋ, ಬ್ಯಾಂಕಲ್ಲಿ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ, ಗಲಿಬಿಲಿ ಆಗ್ತಾ ಇದೆ. ಅಯ್ಯೋ, ಏನ್ ಮಾಡ್ಲಿ ಈಗ? ಅಯ್ಯೋ, ಅಮ್ಮ, ಅಯ್ಯಯ್ಯೋ, ಅಯ್ಯೋ, ನನ್ನ ಬ್ಯಾಂಕ್ ಒಳಗಡೆ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ. ಅಯ್ಯೋ, ಅಮ್ಮ. ಇವತ್ತು ಎಕ್ಸಿಬಿಷನ್ ಬಂದಾಗಿದೆ, ನಾಳೆ ಬಾ. ಏನ್ ನಡೀತಾ ಇದೆ ಅಲ್ಲಿ? ಅಯ್ಯಮ್ಮ, ಕಳ್ತನ ಆಗೋಗಿದೆ. ಹಲೋ, ಓಕೆ. ತಗೊಳಪ್ಪ ಡೈಮಂಡ್ ಕಿರೀಟನ. ನನ್ನ ಫ್ರೆಂಡ್ ಬಿಡ್ಬಿಡು. ಹ್ಯಾಂಡ್ಸಪ್ ಜಾನ್, ನಿನ್ ಡ್ರಾಮಾ ಇಲ್ಲಿಗೆ ಮುಗಿದೋಯ್ತು. ಮೋಟು ಕಿರೀಟ ಏನೋ ಕಳ್ತನ ಮಾಡ್ದ. ಅವ್ನು ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಮೋಟು. ಚಿಂಗಂ ಸರ್, ನಿಮ್ ಗನ್ನ ಕೆಳಗಡೆ ಹಾಕಿ. ಇಲ್ಲ ಅಂತಂದ್ರೆ ನಮ್ ನಮ್ಮಟ್ಟು ಬಾಂಬ್ ಬಿಟ್ಟು ಫಿನಿಶ್ ಮಾಡಕ್ ಬಿಡ್ತಾನೆ. ಅಲ್ಲಿ ನೋಡಿ, ಅವನ ಕೈಯಲ್ಲಿ ರಿಮೋಟ್ ಇದೆ. ಅಲ್ಲಿ ನೋಡಿ. ನಾನ್ ಯಾವ ರಿಮೋಟ್ಗೂ ಹೆದರೋದೇ ಇಲ್ಲ. ಡ್ಯೂಟಿ ಫಸ್ಟ್. ಯು ಆರ್ ಅಂಡರ್ ಅರೆಸ್ಟ್. ಮೋಟು ಪತ್ಲು, ನೀವು ನನಗೆ ತುಂಬಾ ಕೋಳಿ ಕಂಬಿಟ್ಟಿದ್ದೀರಾ. ತುಂಬಾ ಸಾರಿ ಜೈಲಿಗೆ ಕಳಿಸಿದ್ದೀರಾ. ನಾನು ಜೀವ ಸಹಿತ ಬಿಡಲ್ಲ. ಅಲ್ಲಲ್ಲ ಕಲಾಲ ಮಾಡ್ಬಿಟ್ಟಿದ್ದೀರ ನನ್ನ. ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ. ಇಬ್ಬರಿಗೂ ಒಂದು ಕದಿ ಕಾಣಿಸ್ಬಿಡ್ತೀನಿ. ಈಗಲೇ ಬಾಬಿಟ್ಟು ಉಡಿಸ್ ಮಾಡ್ಬಿಡ್ತೀನಿ. ತಡಿಯ, 3 ಎಣಿಸ್ತೀನಿ. ಅಷ್ಟರಲ್ಲಿ ಇಬ್ಬರನ್ನು ಫಿನಿಶ್ ಮಾಡ್ಬಿಡ. 1 2 3. ನಾನ್ ಸೋತೋಗ್ಬಿಟ್ಟೆ. ನಾನೇನ್ ಫಿನಿಶ್ ಮಾಡೋ, ಪತ್ಲ ಬಿಟ್ಬಿಡಪ್ಪ. ಅಯ್ಯಯ್ಯೋ, ಇಲ್ಲ, ನಾನ್ ಸೋತೆ ನೋಡಿ. ನನ್ನ ಕೈ ಮೇಲೆ ತೊಳಕೆ ಆಗ್ತಿಲ್ಲ. ಮೋಟರ್ ಬಿಟ್ಬಿಡಿ, ನಾನ್ ಸೋತೆ. ನೀವಿಬ್ಬರು ಫ್ರೆಂಡ್ಶಿಪ್ಗೋಸ್ಕರ ಒಬ್ಬರೊಬ್ರು ಸಾಯಕ್ ರೆಡಿ ಇದ್ದೀರಾ? ಏನ್ ಫ್ರೆಂಡ್ಶಿಪ್ ಇದು? ಮೋಟು ಪತ್ಲು ಫ್ರೆಂಡ್ಶಿಪ್ ಇವತ್ತು ಹಾಳು ಮಾಡ್ತೀನಿ. ನೋಡ್ತಾ ಇರು, ಯಾರು ಗೆಲ್ತಾರೋ ಅವ್ರ ಬಾಂಬಿಂದ ಉಡಾಯಿಸ್ತೀನಿ. ಮತ್ತೆ ಸೋತವರು ಬಚಾವಾಗ್ತಾರೆ. ಅಷ್ಟೇ ಇವತ್ತಿನ ಫೈಟ್. ಸೋಲೊಪ್ಕೊಳ್ಳೋ ಪ್ಲೀಸ್. ಇಲ್ಲ ಬಟ್ಟು, ನೀ ಸೋತೆ ಅಂತ ಹೇಳು. ನಾನು ಯಾವತ್ತು ನಿನ್ ಗೆಲ್ಲೋದಕ್ಕೆ ಬಿಡಲ್ಲ. ಕಾಪಾಡ್ಕೋಬೇಕು. ಮೋಟು ಪತ್ತದು ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್. ಅವ್ರ ತರ ಯಾರು ಇಲ್ಲ. ಓ ಮೈ ಗಾಡ್, ನನ್ನ 20 ವರ್ಷದ ಅನುಭವದಲ್ಲಿ ನಾನು ಈ ತರ ಫ್ರೆಂಡ್ಶಿಪ್ ನ ನೋಡೇ ಇಲ್ಲ. ಫ್ರೆಂಡ್ ನ ಉಳಿಸ್ಕೊಳ್ಳೋದಕ್ಕೆ ತಾನು ಬಾಂಬ್ ಇಟ್ಕೊಂಡು ಬ್ಲಾಸ್ಟ್ ಮಾಡಿಸ್ಕೊಳ್ತಾರಲ್ಲ. ಎಂತ ಫ್ರೆಂಡ್ಸ್ಗಳು ಇವರು ಅಲ್ವಾ? ಇವತ್ತು ಫಸ್ಟ್ ಟೈಮ್ ನನಗೆ ಮೋಟು ಪತ್ತಲ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ.
ನೋಡೋಣ ಯಾರು ಗೆಲ್ತಾರೆ ಅಂತ ಮತ್ ಯಾರು ಸೋಲ್ತಾರೆ ಅಂತ. ಮೊದ್ಲು ಖಾಲಿ ಹೊಟ್ಟೆಲ್ ತಲೆ ಓಡೋದಿಲ್ಲ ಕಣೋ, ಏನಾದ್ರೂ ಐಡಿಯಾ ಕೊಡೋ ನೀನೇ ಪ್ಲೀಸ್. ನನಗೆ ಆಗ್ತಾ ಇಲ್ಲ ಕಣೋ ಫೈಟ್ ಮಾಡೋಕೆ. ಐಡಿಯಾ ಅಯ್ಯಪ್ಪ, ನಮ್ಮಟ್ಟು ರಿಮೋಟ್ ಬಟನ್ ಡಿಫ್ಯೂಸ್ ಮಾಡು, ಇಲ್ಲ ಅಂತಂದ್ರೆ ನಿಮ್ ಬಾಸು ಬ್ಲಾಸ್ಟ್ ಆಗ್ಬಿಡ್ತಾನೆ. ಇಲ್ಲ 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 ಇಲ್ಲ, ರಿಮೋಟ್ ಮುಟ್ಬೇಡ ಕಣಲೇ. ನಾನ್ ಸೋತೆ. ಈ ಮೋಟು ಮತ್ತು ಫ್ರೆಂಡ್ಶಿಪ್ ಮುಂದೆ ನಾನ್ ಸೋತೋಗ್ಬಿಟ್ಟೆ. ಅಯ್ಯಪ್ಪ, ನಾನ್ ಸೋತೆ. ನಿಮ್ಮಿಬ್ರು ಮುಂದೆ ನಾ ಸೋತೋಗ್ಬಿಟ್ಟೆ ಕಣಪ್ಪ. ಚಿಂಗಮ್ ಸರ್ ಕಾಪಾಡಿ ನನ್ನ ಜೈಲಿಗೆ ಕರ್ಕೊಂಡೋಗ್ಬಿಡ್ಬಿಡಿ. ಚಿಂಗಮ್, ಅಯ್ಯಮ್ಮ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ಅಯ್ಯಮ್ಮ, ಸಾರಿ. ಮೋಟು ಪತ್ಲು ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್ ನಿಜವಾಗ್ಲು. ಎಲ್ರಿಗೂ ನಮಸ್ಕಾರ. ಇವತ್ತು ಬ್ರೇವರಿ ಕಾಂಪಿಟೇಷನ್ ಅಂದ್ರೆ ಸಾಹಸದ ಸ್ಪರ್ಧೆ. ಇವತ್ತು ನಮ್ಮ ನಗರದಲ್ಲಿ ಅತ್ಯಂತ ಧೈರ್ಯಶಾಲಿ ಯಾರು ಅಂತ ನೋಡೇ ಬಿಡೋಣ. ನೀವೆಲ್ರೂ ರೆಡಿನಾ? ಹೇಳಿ, ಎಲ್ರೂ ತಯಾರಿದ್ದೀರಾ? ಓಕೆ. ತುಂಬಾ ಡೇಂಜರಸ್ ರೌಂಡ್ ಅಂತಂದ್ರೆ ಈ ಹಗ್ಗವನ್ನ ನೀವೆಲ್ರೂ ಹತ್ತಬೇಕು. ನಾನು ಮತ್ತು ಮೇಯರ್ ಸರ್ ಎಲ್ರ ಮೇಲೂ ನಿಗಾ ವಹಿಸ್ತೀವಿ. ಆಗ ಯಾರು ಮೋಸ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ಚಿಂಗಮ್ ಸರ್, ನೀವು ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇಲ್ವಾ? ನಾನೇನಾದ್ರೂ ಇದರಲ್ಲಿ ಭಾಗವಹಿಸಿದ್ರೆ ನೀವೆಲ್ಲರೂ ಕೂಡ ಅದ್ರ ಮುಂದೆ ಸೋತೋಗ್ಬಿಡ್ತೀರಾ. ಜಗತ್ಗೆ ಗೊತ್ತು ಈ ಚಿಂಗಮ್ ಹಾಗೆ ಧೈರ್ಯಶಾಲಿ ಇನ್ನೊಬ್ಬ ಹುಟ್ಟಲ್ಲ ಅಂತ. ಓಕೆ, ಮೊದಲು ಈ ಬೆಟ್ಟನ ಹತ್ತೋದಕ್ಕೆ ಎಲ್ಲ ರೆಡಿಯಾಗಿ. ಓಕೆ, ಗೆಟ್ ಸೆಟ್ ಅಂಡ್ ಗೋ. ಕೊಡ ಇಲ್ಲಿ, ನಾನು ಹೇಳ್ಕೊಡ್ತೀನಿ. ನಿನ್ ಕೈಲಿ ಒಂದ್ ಕೆಲ್ಸನೂ ಆಗಲ್ವಲ್ಲ. ಸೂಪರ್ ಪತ್ಲು, ನೀ ಏನ್ ಸಕ್ಕನಾಗಿ ಥ್ರೋ ಮಾಡಿದೆ ಗೊತ್ತಾ? ಬ್ಯೂಟಿಫುಲ್ ಅಮ್ಮ. ಮೋಟು ಪತ್ಲು ಕೆಳಗಡೆ ಇದ್ದಾರೆ. ಅವ್ರಿಗೆ ಹಗ್ಗ ಹತ್ತೋದಕ್ಕೆ ಆಗೋದಿಲ್ಲ. ಮೋಟುಗೆ ಬರೀ ಸಮೋಸ ಒಂದಿದ್ರೆ ಸಾಕಪ್ಪ, ಇನ್ಯಾವುದು ಬೇಕಾಗಿಲ್ಲ ಅವನಿಗೆ. ಬೇಗ ವಾ ಮೋಟು ಪತ್ಲು ಸೂಪರ್ ವೇಗದಲ್ಲಿ ಹತ್ಬಿಟ್ರಲ್ಲ. ನೀವಿಬ್ರು ಯಾವ ಟೆಕ್ನಿಕ್ ಉಪಯೋಗ ಮಾಡಿದ್ರಿ ಅಂತ ಹೇಳಿ ದಯವಿಟ್ಟು ಪ್ಲೀಸ್. ಇದನ್ನ ಟೈಗರ್ ಟೆಕ್ನಿಕ್ ಅಂತ ಹೇಳ್ತಾರೆ ಸರ್. ಟೈಗರ್ ಟೆಕ್ನಿಕ್? ನಾನು ಈ ಟೆಕ್ನಿಕ್ ಬಗ್ಗೆ ಮುಂಚೆ ಯಾವತ್ತೂ ಕೇಳಿಲ್ವಲ್ಲ. ಕಾಂಪಿಟೇಷನ್ ಕಂಪ್ಲೀಟ್ ಆದ್ಮೇಲೆ ನಾನು ನಿಮ್ಮಿಂದ ಟೆಕ್ನಿಕ್ ನ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಈ ಕಾಂಪಿಟೇಷನ್ ನ ಇನ್ನೊಂದು ಭಾಗ ಬ್ಯಾಡ್ ಬುಲ್ ಗೇಮಿಂಗ್. ನಿಮ್ಮಲ್ಲಿ ಇಬ್ಬಿಬ್ರು ಪಾರ್ಟ್ನರ್ ಆಗಿ ಯಾವ್ದಾದ್ರು ಒಂದು ಬುಲ್ಲನ್ನ ನಿಮ್ ಕಂಟ್ರೋಲ್ಗೆ ತಗೊಳ್ಬೇಕು. ಓಕೆ, ಅಯ್ಯಪ್ಪ, ಈ ಬುಲ್ಲು ತುಂಬಾ ಡೇಂಜರ್ ಅನ್ಸುತ್ತೆ. ಅಯ್ಯಪ್ಪ, ನೀನೇನು ಯೋಚನೆ ಮಾಡ್ಬೇಡಪ್ಪ ಗಸಗಸರಮ್ಮ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ನಾನು ಕೊಡೋ ಟ್ರೀಟ್ಮೆಂಟ್ಗೆ ಸೈಲೆಂಟ್ ಆಗ್ಬಿಡ್ಬೇಕು. ನೋಡ್ತಾ ಇರು, ಅದು ನಾನು ಹೇಳ್ದಾಗ ಕೇಳುತ್ತೆ. ನಡೆಯಪ್ಪತ್ಲು ಗುಳಿ ಹಿಡ್ಕೊಳ್ಳೋಣ. ಮಟ, ಅದು ನಿನ್ ಕೆಂಪು ಕಲರ್ ಶರ್ಟ್ ನೋಡ್ಬಿಟ್ಟು ಹಂಗ್ ಗುರ್ಗುಡ್ತಾ ಐತೆ ಅನ್ಸುತ್ತೆ ಕಣ. ಹೌದನು?
ಅಮ್ಮ ಅಯ್ಯೋ ಮೋಟು ಓಡೋ ಯಪ್ಪ ಅಲ್ಲಿ ನೋಡ್ರಿ ಮೋಟು ಪತ್ಲನ ಹೆಂಗ್ ಓಡಾಕ್ತಾ ಇದಾರೆ. ಎಟಿ ಅಂಗಡಿ ಅವ್ರೆ ಬಾ ನಾವ್ ಆ ಗೂಳಿ ಮೇಲೆ ಸವಾರಿ ಮಾಡೋಣ. ಕಬಡ್ಡಿ ಕಬಡ್ಡಿ ಅಯ್ಯೋ ಎಗುರ್ಕಳ ಮೇಲೆ ಅಯ್ಯೋ ಅಯ್ಯೋ ಮೋಟ್ರು ಏನೋ ಇದು ಏನಪ್ಪ ಇದು ನಿಧಾನ ಭಗವಂತ ಬೀಳಿಸ್ಕೊಡಪ್ಪ ನೀನು. ವೆರಿ ಗುಡ್ ವೆರಿ ಗುಡ್ ಮೋಟು ಪತ್ಲು, ನಿಮ್ಮಿಬ್ಬರಿಗೂ ಸರಿಸಾಟಿ ಯಾರು ಇಲ್ಲ. ಎಲ್ರೂ ಆ ಭೂತ್ ಬಂಗ್ಲೆ ಒಳಗೆ ಹೋಗ್ತೀವಿ, ಮತ್ತೆ ಅಲ್ಲಿನ ಹಾಲಲ್ಲಿ ಇಟ್ಟಿರೋ ಅವಾರ್ಡ್ ನ ತಗೊಂಡು ಬರ್ತೀವಿ. ಆದ್ರೆ ನಾವು ಅಲ್ಲಿ ಮಧ್ಯರಾತ್ರಿಗೆ ಹೋಗ್ಬೇಕು, ಈಗಲೇ ಅಲ್ಲ. ಅಯ್ಯಮ್ಮ, ನನಗೆ ಭೂತ ಅಂದ್ರೆ ಭಯ, ತುಂಬಾ ಭಯ ಆಗುತ್ತೆ. ಚಿಂಗಂ ಸರ್, ಭೂತ ಖಂಡಿತವಾಗ್ಲೂ ಇಲ್ಲ. ನಾನು ಎಷ್ಟೋ ದಿನ ರಾತ್ರಿ ಒಬ್ನೇ ಓಡಾಡಿದೀನಿ. ಆದ್ರೆ ಇವತ್ತು ಭೂತ ಇದೆ ಅನ್ಕೊಂಡು ಎಲ್ರಿಗೂ ನಾವು ಹೆದರ್ಸ್ಬೇಕಾಗಿದೆ. ನಾವು ಈಗ ಕಂಡಿಡ್ಬೇಕಾಗಿದೆ ಯಾರು ಭೂತನ ಕಂಡ್ರು ಭಯ ಪಡೋದೇ ಇಲ್ವಲ್ಲ ಅಂತ. ನೋಡೋಣ ಯಾರು ಎಷ್ಟು ಧೈರ್ಯಶಾಲಿಗಳು ಅಂತ. ಓಕೆ ಓಕೆ ಚಿಂಗಂ ಸರ್, ನಾನ್ ನಿಮ್ ಜೊತೆನೇ ಇದ್ದು ನಿಮ್ಗೆ ಸಹಾಯ ಮಾಡ್ತಾ ಇರ್ತೀನಿ. ತಗೊಳ್ಳಿ ಈ ಭೂತದ ಡ್ರೆಸ್ಸು, ನೀವು ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಅಲ್ಲಿ ನೋಡಿ, ಅವರೆಲ್ಲ ಬರ್ತಾ ಇದ್ದಾರೆ. ನೀವೆಲ್ರೂ ಆ ಭೂತ್ ಬಂಗ್ಲೆ ಒಳಗೆ ಹೋಗಿ ಆ ಬಹುಮಾನವನ್ನ ಎತ್ಕೊಂಡ್ಬರ್ಬೇಕು. ಅದಾದ್ಮೇಲೆ ಫಸ್ಟ್ ಪ್ರೈಸ್ ನ ನಾವು ಅನೌನ್ಸ್ ಮಾಡ್ತೀವಿ. ಧೈರ್ಯವಾಗಿ ಹೋಗಿ, ಈ ಭೂತ್ ಬಂಗ್ಲೆ ಬಹಳ ಡೇಂಜರಸ್ಸು. ಇಲ್ಲಿ ರಾತ್ರಿ ಹೊತ್ತು ಭೂತ ದೆವ್ವ ಬರುತ್ತಂತೆ. ಇದ್ರೊಳಗ್ ದೆವ್ವ ಇರೋದು ನಾನು ಕೇಳಿದ್ದೀನಿ ಸರ್. ಎದುರ್ಕೊಳ ಮಾಡ ಕಣೋ, ನಾನಿರುವಾಗ ಯಾವ ಭೂತನ ಬರುತ್ತಲ್ಲಿ. ಈಗ ನೋಡೋಣ ಯಾರು ಎಷ್ಟು ಧೈರ್ಯಶಾಲಿಗಳು ಅಂತ. ಓಕೆ, ಆಲ್ ದ ಬೆಸ್ಟ್, ಗೋ. ಅಯ್ಯೋ, ನನ್ನ 20 ವರ್ಷದ ಅನುಭವದಲ್ಲಿ ಯಾವ ಭೂತನೂ ನಾನು ನೋಡೇ ಇಲ್ಲ. ಯಾಕೆಂದ್ರೆ ಭೂತ ಗೀತ ಯಾವುದು ಇಲ್ವೇ ಇಲ್ಲ. ಅಯ್ಯಪ್ಪ, ಭೂತ ಇಲ್ಲ ಅಂತ ಜನ ಹೇಳ್ತಾರೆ, ಆದ್ರೆ ನಾನು ಹೇಳ್ತಾ ಇಲ್ಲ. ಗಸ್ಕಸರಾಮ, ಹೆದರ್ಕೋಬೇಡ ಕಣಪ್ಪ, ನಾನೊಬ್ಬ ವಿಜ್ಞಾನಿ. ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಭೂತನೂ ಇಲ್ಲ ಪ್ರೇತನೂ ಇಲ್ಲ ಅಂತ, ಗೊತ್ತಾಯ್ತಾ? ಆದ್ರೆ ನೀನೇನ್ ಹೇಳ್ತೀಯ? ಇವನ್ ಕತೆ ಮುಗಿತು. ನೀನೇನ್ ಹೇಳ್ತೀಯ ಗಸ್ಗಸೆ? ಭೂತಕ್ಕೆ ನನ್ನ ಹೆಸರು ಹೆಂಗ್ ಗೊತ್ತಪ್ಪ? ಅಯ್ಯಯ್ಯೋ, ನಾನು ಹೇಳ್ತೀನಿ ಭೂತಗಳು ಇದೆ ಅಂತ. ಅಮ್ಮಮ್ಮ, ಅಯ್ಯಯ್ಯೋ ಅಮ್ಮಮ್ಮ. ಈಗ ಬೇರೆಯವರ ಸರದಿ. ಅಯ್ಯೋ, ಇವರಿಬ್ರು ಯಾಕೆ ಹೀಗಿದ್ದಾರೆ? ದೊಡ್ಡಣ್ಣ ಹೇಳಪ್ಪ, ದೊಡ್ಡಣ್ಣ. ಗಸಗಸೆ ರಮಣ, ಎದ್ದೋಳಣ, ಯಾಕಣ? ಹೇಳಪ್ಪ. ಎದ್ದಳೆ. ಅಯ್ಯೋ ದೊಡ್ಡಣ್ಣ, ಏನಾಯ್ತಣ್ಣ? ಯಾಕಣ್ಣ ಹಿಂಗಾಗ್ಬಿಟ್ಟಿದ್ದೀರಾ? ನಿಮ್ ಮುಖ ನೋಡಕ್ ಆಗ್ತಲ್ವಲ್ಲಣ್ಣ? ಅಯ್ಯೋ, ಇವ್ರಿಲ್ಲ ಮನೆ ಕಡೆ ರೆಸ್ಟ್ ಒಳ್ಳೆ ಬಿಡಪ್ಪ, ನಾ ಬಾ ಟ್ರೋಫಿ ನೋಡ್ಕಣ. ಜೈ ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪಿತದಿ ಲೋಕ ಉಜಾಗರ. ಹೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪಿತ ಲೋಕ ಉಜಾಗರ. ಏನ್ ಮಾಡ್ಲಪ್ಪ? ಯಾಕೆ ಅಷ್ಟೊಂದು ಎದುರ್ತೀಯ? ಜೊತೆ ನಾನಿಲ್ವಾ?
ಅಯ್ಯೋ ನೋಡ್ದ ಭೂತಕ್ಕೆ ಹೆಂಗ್ ಗೂಸ್ ಹಾಕೊಟ್ಟೆ. ಭೂತಂಗ್ ಹೊಡೆದ್ಬಿಟ್ರಿ ಸರ್. ಅಯ್ಯಪ್ಪ ಹೆಂಗ್ ಹೊಡೆದ್ರೆ ಭೂತ ಅಲ್ಲಿ ಹೋಯ್ತದ ನೋಡ್ರಿ ಭೂತ. ಅಯ್ಯಪ್ಪ ಬರ್ತಾನ ನೋಡಿ. ಹಾಗಾದ್ರೆ ಭೂತ ಇದೆ, ಭೂತ ಇದೆ. ಅಯ್ಯ ಬಾಕ್ಸರಣ್ಣ, ನೀನೇ ಹಿಂಗೆ ಹೆದರ್ಕೊಂಬಿಟ್ರೆ ನನ್ ಗತಿ ಏನಪ್ಪಾ? ಏನ್ ಮಾಡ್ಲಿ ಈಗ? ಅಯ್ಯ ಹೌದಪ್ಪ, ನಾನು ಪ್ರಜ್ಞೆ ತಪ್ಪದು ಒಳ್ಳೇದು ಅನಿಸ್ತದ. ಅಯ್ಯ 2 ವಿಕೆಟ್ ಡೌನ್. ಈಗ ಮೋಟು ಪತ್ಲು ಸರ್ದಿ. ಅಯ್ಯೋ, ಇವನು ಪ್ರಜ್ಞೆ ತಪ್ಪಿದಾನಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಪತ್ಲು. ಅಯ್ಯೋ ಏನು ಆಗಿಲ್ಲ ಕಣೋ, ಇಲ್ಲೇನೋ ಬೇರೆ ವಿಷಯನ ಇದೆ, ಸ್ವಲ್ಪ ಹುಷಾರಾಗಿ ಓಡಾಡು. ಅಯ್ಯೋ ಓ ಇದು ಕಪ್ಪು ಆಯಿಲ್ ಕಣೋ, ಎಲ್ ಸಿಕ್ಕಾಕೊಂಡ್ವ ನಾವು. ಭೂತ 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 ಭೂತ. ಅಯ್ಯೋ ಪತ್ಲು ಭೂತ ಕಣ ಅದು, ಬಾರೋ. ಭೂತಾನೆ ಯಾಕೋ ಎದುರ್ಕೊಂಡು ಓಡುತ್ತೆ, ಮೊದ್ಲು ಅದನ್ನ ಫಾಲೋ ಮಾಡೋಣ ಬರ. ಬಾರೋ. ಅಯ್ಯೋ ಏನೇನೋ ಎಡವಟ್ಟಾಗ್ತಿದ್ಯಲ್ಲಪ್ಪ. ಅಯ್ಯಮ್ಮ, ಏನಾಯ್ತು? ಯಾಕಿಷ್ಟೊಂದು ಹೆದರ್ಕೊಂಡು ಬರ್ತಾ ಇದ್ದೀರಲ್ಲ ನೀವು? ಭೂತ ಭೂತ, ಅಸ್ಲಿ ಭೂತ, ಕಪ್ಪು 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 ಭೂತ ಬಂದ್ಬಿಡ್ತು, ಅದಕ್ಕೆ ಹೆದರ್ಕೊಂಡ್ಬಿಟ್ಟೆ. ಭೂತ ಗೀತ ಏನೂ ಇಲ್ಲ, ಇರೋದಿಲ್ಲ. ನಾವು ಜನರನ್ನ ಹೆದರ್ಸ್ತಾ ಇದೀವಿ, ನೀವು ನೋಡಿದ್ರೆ ಹೆದರ್ಕೊಂಡು ಬರ್ತಾ ಇದೀರಲ್ಲ. ಅಲ್ಲೋಡಿ ಭೂತ, ನಿಜವಾಗ್ಲೂ ಭೂತ ನೋಡಿ ಸಮೇ. ಅಯ್ಯೋ ಅಮ್ಮ, ಮೇರ್ ಜೊತೆ ಭೂತದ ವೇಷ ಹಾಕೊಂಡು ನಿಂತಿದ್ದಳು, ಅದು ಚಿಂಗಮ ಇರ್ಬೇಕು, ನಮ್ಗೆ ಎದುರಿಸಕ್ ನೋಡ್ದ. ಸರ್ ತಗೊಳ್ಳಿ ಸರ್, ನಿಮ್ ಟ್ರೋಫಿ. ನಮ್ದಲ್ಲ ಅದು, ಅದು ನಿಮ್ಮಿಬ್ಬರಿ ಟ್ರೋಫಿ. ನೀವಿಬ್ರು ಇದರ ನಿಜವಾದ ಓನರ್ಸ್ಗಳು. ನೀವೇ ನಮ್ಮನ್ನ ಹೆದರ್ಸ್ಬಿಟ್ರಲ್ಲ. ಮೋಟು ಪತ್ಲು, ನೀವು ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಹೀರೋಗಳು. ಕಂಗ್ರ್ಯಾಚುಲೇಷನ್, ಬಹಳ ಧೈರ್ಯಶಾಲಿಗಳು.